ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚೌಳಿಕೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ವಿಶೇಷ ಅಂದರೆ, ನೀವು ಚೌಳಿಕೆ ಪಲ್ಯವನ್ನು ಮಾಡ್ಕೊಂಡಿರ್ತೀರಿ. ಅದರ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಮಿಕ್ಸಿ ಜಾರ್ಗೆ ನಾನು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ರಿ. ಸಿಪ್ಪೆ ತರಿಸ್ಲೇನೆ ಹಾಕತ್ತೀನಿ, ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟಾದ್ರೂ ಹಾಕ್ಬೋದ್ರಿ. 2 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಶೇಂಗಾ ಕೊಬ್ಬರಿ 2 ಸೇಮ್ ತೊಗೊಂಡಿದ್ರಿ. ಅದು 2 ಸ್ಪೂನು, ಇದು 2 ಸ್ಪೂನು. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಶೇಂಗಾ ಮತ್ತು ಕೊಬ್ಬರಿ 2 ಎಣ್ಣೆ ಬಿಟ್ಟು ನೋಡಿರಿ ಎಷ್ಟು ನೀಟಾಗಿ ಮೆತ್ತಗಾಗಿ ಗ್ರೈಂಡ್ ಆಗ್ಯದ್ರಿ. ನೋಡಿ, ಈಗ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈ ಕುಕ್ಕರ್ಗೆ ನಾನು ದೊಡ್ಡ ಸ್ಪೂನ್ದಿಂದಾನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯಿದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆನೂ ಫ್ರೈ ಆಗಲಿ ರೀ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು. ನಾನು ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿನಿ. ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ. ಇದಕ್ಕೆ ನಾನು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಚೌಳಿಕೆ ಪಲ್ಯ. ಆ ಬೆಳ್ಳುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೆ ಬೇಯಿಸ್ಕೊತೀನಿ ರೀ. ನೋಡಿ, ಬೆಳ್ಳುಳ್ಳಿನೂ ಬೇಯ್ದದ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ ಎಣ್ಣೆಗೆ ಹಾಕೊಂಡ್ರಿ, ಕಲರ್ನು ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ, ಇದಕ್ಕೆ 1 ಟೊಮ್ಯಾಟೋವನ್ನು ಹಾಕ್ತಾಯಿದ್ದೀನಿ ರೀ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೋನು ಬೇಗನೆ ಸಾಫ್ಟ್ ಆಗ್ತದೆ ರೀ. ನೋಡಿ, ಟೊಮ್ಯಾಟೋನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ ನಾನು. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ರಿ. ಟೊಮ್ಯಾಟೋನು ಸಾಫ್ಟ್ ಆಗ್ಯದ್ರಿ. ಇಲ್ಲಿ ಚೌಳಿಕೆಯನ್ನು ತೊಗೊಂಡ್ಬಿಟ್ಟಿನಿ ನೋಡಿರಿ. ನಾನು ದೊಡ್ಡ ಬೌಲೇ 1 ಬೌಲ್ ಆಗಷ್ಟು ಚೌಳಿಕೆಯನ್ನು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಈಗ ಅದನ್ನು ಈರುಳ್ಳಿ ಟೊಮ್ಯಾಟೊ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ. ಅಂದ್ರೆ ಆ ಈರುಳ್ಳಿ ಟೊಮ್ಯಾಟೊ ಜೊತೆ ಒಂದು ಸ್ವಲ್ಪ ಹುರ್ಕೊಂಡಂಗೆ ನೋಡೀನಿ ರೀ, ಒಂದು ಅರ್ಧ ನಿಮಿಷ ಆಗಷ್ಟು. ನೋಡಿ, ಈ ಉಪ್ಪು ಅದೆಲ್ಲನೂ ಹಾಕಿಲ್ಲ. ಕುಕ್ಕರ್ ಲಿಡ್ಡನ್ನು ಹಾಗೆ ಮುಚ್ತೀನಿ ರೀ. ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಅವಾಗ ಏನಾಗ್ತದೆ, ಆ ಚೌಳಿಕಾಯನ್ನು ಸಾಫ್ಟ್ ಆಗಿಬಿಡ್ತಾವ್ರಿ. ನೋಡಿ, ಉಪ್ಪಿನ ಜೊತೆ ಆ ಚೌಳಿಕೆ ಏನಾಗಿರ್ತದೆ, ನೀರು ಬಿಟ್ಕೊಂಡು ಸಾಫ್ಟ್ ಆಗ್ತದೆ. ಖಾರಕ್ಕಾಗಿ ನಾನು 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಆ ಪೌಡ್ರ್ ಏನು ಮಾಡ್ಕೊಂಡಿದ್ದೆನಲ್ಲ, ಶೇಂಗಾ ಕೊಬ್ಬರಿ, ಅದನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ ರೀ ನಾನು. ನೋಡಿ, ನಾನು ನೀರನ್ನು ಈಗ 1 ಗ್ಲಾಸನ್ನು ಹಾಕ್ತಾಯಿದ್ದೀನಿ. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಅಷ್ಟೇ ಸ್ವಲ್ಪನೇ ಗಟ್ಟಿಯಾಗಿರೋ ಥರ ಮಾಡ್ಕೊತೀನಿ ರೀ. ಈಗ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ನಾನು. ಸಣ್ಣ ಗ್ಲಾಸ್ಲೇ 1.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಉಪ್ಪು ನೋಡ್ಕೊರಿ. ಉಪ್ಪು ಕಡಿಮೆ ಬಿದ್ದಿತ್ತಂದ್ರೂ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿರಿ. ಈಗ ನೋಡಿ, ಕುಕ್ಕರನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ನಾನು 3 ಸೀಟಿಯನ್ನು ತೊಗೋತೀನಿ ರೀ ನಾನು. ನೋಡಿ, 3 ಸೀಟಿಯಾಗಿ ಕುಕ್ಕರ್ನು ಬಂದ. ನೋಡಿರಿ, ಚೌಳಿಕೆಯನ್ನು ಕುದ್ದು ಸಾಫ್ಟ್ ಆಗೈತಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ರೀ. 1 ನಿಮಿಷ ಆಗಷ್ಟೇ ಐ ಫ್ಲೇಮ್ದಲ್ಲಿಟ್ಟು ಗರಂ ಮಸಾಲದ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನೆಲ್ಲನೂ. ಇನ್ನೊಂದು ನಿಮಿಷ ಅವಾಗ ಅದು ಬೇಯ್ತದೆ ರೀ. ನೋಡಿ, ತುಂಬಾ ಸಾಫ್ಟಾಗಿ ನಾನು ಚೌಳಿಕೆ ಪಲ್ಯ ಕುದ್ದು, ತುಂಬ ತೆಳುವೂ ಮಾಡಿಲ್ಲ, ನಾನು ತುಂಬ ಗಟ್ಟಿನೂ ಮಾಡಿಲ್ಲ. ಈ ಥರ ಗ್ರೇವಿಯನ್ನು ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಚೌಳಿಕೆ ಪಲ್ಯ ರೆಡಿ ಆಗ್ಯದ. ಇದು ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ, ಪರಾಠ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಹುರಿದು ಮಾಡ್ಕೊಳ್ಳೋದಕ್ಕಿಂತ ಲೇಟ್ ಆಗ್ತೈತಿ. ಈ ರೀತಿ ಕುಕ್ಕರ್ನಲ್ಲೇ ಡೈರೆಕ್ಟಾಗಿನೂ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.